ಕರ್ನಾಟಕದ 24 ಸೀಟಿಗೆ ಎಲೆಕ್ಷನ್ ನಡೆಯೋದಿತ್ತು. ಆದರೆ ಎಲೆಕ್ಷನ್ ನಡೆಯೋಕ್ಕೆ ಕೇವಲ 5 ದಿನ ಉಳಿದಿತ್ತು. 4 ಕಡೆಗೆ ಯಾರ್ದವ್ರ ಪಾರ್ಟಿ ಕ್ಯಾಂಪೇನಿಂಗ್ ಮಾಡ್ತಾ ಇದ್ದಿರು. ಆದರೆ ಆ ದಿನ ಏನಾಗುತ್ತೆ ಅಂದರೆ ಹಸನ್ ಕಾನ್ಸ್ಟಿಟ್ಯೂಷನಲ್ಲಿ ದೇಶದ ಫಾರ್ಮರ್ ಮಿನಿಸ್ಟರ್ ಮೊಮ್ಮಗ ಆದ ಪ್ರಜ್ವಲ್ ರೇವಣ್ಣ ಇಲ್ಲಿ ಸ್ವಲ್ಪ ಜನ ಬರ್ತಾರೆ. ಆದರೆ ಬಸ್ ಸ್ಟಾಪು, ಸ್ಟೇಷನ್ನು, ಫುಟ್ಪಾತು ಅಲ್ಲೆಲ್ಲ ಕಡೆಗೆ ಪೆನ್ ಡ್ರೈವ್ ಒಗಟ್ಟು ಹೋಗ್ತಾರೆ. ಸ್ವಲ್ಪ ಜನರು ಪೆನ್ ಡ್ರೈವ್ ನೋಡಿ ಕನ್ಫ್ಯೂಸ್ ಆಗಿರ್ತಾರೆ. ಆದ್ಮೇಲೆ ಸ್ವಲ್ಪ ಜನ ಹೋಗಿ ಪೆನ್ ಡ್ರೈವ್ ಕನೆಕ್ಟ್ ಮಾಡಿದ ಮೇಲೆ ಆಗ ಜನರ ತಲೆನೇ ಓಡಲ್ಲ. ಆ ಪೆನ್ ಡ್ರೈವ್ ಅಲ್ಲಿ 2976 ವಿಡಿಯೋಸ್ ಇದ್ದವು. ಅವ್ರ ಏರಿಯಾದ ಜನ ಪ್ರತಿನಿಧಿ ಪ್ರಜ್ವಲ್ ರೇವಣ್ಣ ಆ ವಿಡಿಯೋದಲ್ಲಿ ಅವರೇ ಇದ್ದಾರೆ ಅಂಡ್ ಆ ವಿಡಿಯೋ ಅವರನ್ನೇ ಶೂಟ್ ಮಾಡ್ತಾ ಇದ್ದಾರೆ. ಹುಡುಗಿಯರ ಜೊತೆ ಜಬರ್ದಸ್ತಿ ನಡೆಸ್ತಾ ಇದ್ದಿರು. ವಿಡಿಯೋದಲ್ಲಿ 1-2 ವಿಡಿಯೋ ಹೇಗಿದೆ ಅಂದ್ರೆ ಪ್ರಜ್ವಲ್ ರೇವಣ್ಣಗೆ ಹುಡುಗಿಯರು ಕೈ ಕಾಲು ಬೀಳ್ತಾ ಇದ್ದಾರೆ ಬೇಡ ಅಂತ. ಆದ್ರೆ ಪ್ರಜ್ವಲ್ ರೇವಣ್ಣ ಒಬ್ಬ ಸೈಕೋಪೈತ್ ತರ ನಗ್ತಾ ಇದ್ದೀನು. 3000 ವಿಡಿಯೋ ಏನಿದೆ, 3000 ವಿಡಿಯೋ ಅಲ್ಲಿ ಡಿಫ್ರೆಂಟ್ ಆಗಿ ಹುಡುಗಿಯರ ಮುಖ ಕೂಡ ಕಾಣಿಸ್ತಾ ಇತ್ತು. ಅವರ ಪಾರ್ಟಿ ವರ್ಕರ್ ಅಂಡ್ ಗ್ರಾಮ ಪಂಚಾಯಿತಿ ಮೆಂಬರ್, ಗೌರ್ಮೆಂಟ್ ಆಫೀಷಿಯಲ್ಸ್ ಅಂಡ್ ಪೊಲೀಸ್ ವರ್ಕರ್ಸ್ ಅಂಡ್ ಹೌಸ್ ಮೇಟ್ಸ್. ಈ ವಿಡಿಯೋ ಏನು ಹೊರಗೆ ಬಂತು ಮಾರ್ಕೆಟಲ್ಲಿ, JDS ಕಾರ್ಯಕರ್ತರು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಅವರೇ ಖುದ್ದಾಗಿ ಕಂಪ್ಲೇಂಟ್ ಕೊಡ್ತಾರೆ. ನಮ್ಮ ಶಾಸಕರಾದ ಪ್ರಜ್ವಲ್ ರೇವಣ್ಣ ಅವ್ರದ್ದು ಫೇಸ್ ವ್ಯಾಲ್ಯೂ ಡೌನ್ ಮಾಡ್ತಾ ಇದ್ದಾರೆ ಅಂತ ಅವರು ಕಂಪ್ಲೇಂಟ್ ಮಾಡ್ತಾರೆ. ಈ ವಿಡಿಯೋ ಎಲ್ಲ ಸುಳ್ಳು, ಈ ವಿಡಿಯೋಯಲ್ಲಿ ಕಾಣುತ್ತಿರುವ AI ಮತ್ತು ಡೀಫೇಕ್ ಇಂದ ಮಾಡಿರುವ ಅಂತ. ಜನರು ಆ ವಿಡಿಯೋ ನೋಡಿದಾಗ ಮನೆಯಲ್ಲಿರುವ ಸೋಫಾ ಮತ್ತು ಬೆಡ್, ಕುಂದ್ರ ಸ್ಟೈಲು ಮತ್ತು ಮುಂತಾದ ಟೇಬಲ್, ಸ್ಟೋರ್ ರೂಮು ಇವೆಲ್ಲ ನೋಡಿದಾಗ ಜನರಿಗೆ ರಿಯಲ್ ಅನಿಸಿತ್ತು. ಒಂದು ಕಡೆ ಈ ವಿಡಿಯೋ ವೈರಲ್ ಆಗಿತ್ತು ಅಂಡ್ ಪ್ರಜ್ವಲ್ ರೇವಣ್ಣ ಎಲ್ಲರ ಜನರ ಮನೆಗೆ ಹೋಗಿ ಓಟ್ ಕೇಳ್ತಾ ಇದ್ದೀನು. ಹುಡುಗಿಯರದು ರಕ್ಷಣೆಗಾಗಿ ಭಾಷಣ ಮಾಡ್ತಾ ಇದ್ದಾನೆ, ಬ್ಯಾಕ್ ಟು ಬ್ಯಾಕ್ ರ್ಯಾಲಿ ಮಾಡ್ತಾ ಇದ್ದಾನೆ. ಇವೆಲ್ಲ ನಡೀತಾ ಇರ್ತವೆ. ಆದರೆ 26 ಏಪ್ರಿಲ್ 2024 ಎಲೆಕ್ಷನ್ ಕೂಡ ನಡೀತವೆ. ಈ ವಿಡಿಯೋದಲ್ಲಿ ಏನು ಇಂಪ್ಯಾಕ್ಟ್ ಆಗೋದಿತ್ತು ಆಗೋಯಿತು. ನೆಕ್ಸ್ಟ್ ಡೇ ಪ್ರಜ್ವಲ್ ರೇವಣ್ಣ ಅವನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ನಿಂದ ಜರ್ಮನಿಗೆ ಹೋಗ್ತಾನೆ. ಇದು ಅವನ ಟಿಕೆಟಿನ ಒರಿಜಿನಲ್ ಕಾಪಿ. ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ಓಡೋಗ್ತಾನೆ. ಆದರೆ ಅದರ ನೆಕ್ಸ್ಟ್ ಡೇ ಪ್ರಜ್ವಲ್ ರೇವಣ್ಣ ಅವರ ಮನೆಯಲ್ಲಿ 47 ವರ್ಷದ ಒಬ್ಬ ಮಹಿಳೆ ನರಸಿಂಹಪುರ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ಆ ಮಹಿಳೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾಳೆ. ಆ ಕಂಪ್ಲೇಂಟ್ ಅಲ್ಲಿ ಅವಳು ಹೇಳ್ತಾಳೆ, ನಾನು ಪ್ರಜ್ವಲ್ ರೇವಣ್ಣ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ. ಆ ಮನೆಯಲ್ಲಿ ಕೆಲಸ ಮಾಡೋರು 6 ಜನ ಫಿಮೇಲ್ ಇದ್ದರು ಅಂಡ್ ಉಳಿದ ಎಲ್ಲ ಮೇಲ್ಸ್ ಇದ್ದರು. ಆ 6 ಜನ ಫಿಮೇಲ್ ವರ್ಕರು ಇವಳಿಗೆ ವಾರ್ನಿಂಗ್ ಮಾಡ್ತಾರೆ, ಪ್ರಜ್ವಲ್ ರೇವಣ್ಣ ಏನಾದರೂ ಮನೆಗೆ ಬಂದರೆ ಅವನಿಂದ ದೂರ ಇರುವಂತ. ಯಾವಾಗ ಪ್ರಜ್ವಲ್ ರೇವಣ್ಣ ಮನೆಗೆ ಬರ್ತಿದ್ನೋ ಆ ಫಿಮೇಲ್ ವರ್ಕರ್ ಹೆದರ್ತಾ ಇದ್ದರು. ಕಂಪ್ಲೇಂಟ್ ಅಲ್ಲಿ ಅವಳು ಹೇಳ್ತಾಳೆ, ಯಾವತ್ತು ನಾನು ಇವನ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನೋ 3-4 ತಿಂಗಳ ನಂತರ ಅವ್ರು ನನ್ನ ಹತ್ರ ಜಬರ್ದಸ್ತಿ ನಡೆಸ್ತಾ ಇದ್ದೀನೋ. ಇದೇ ಮಾತು ಹೋಗಿ ಅವ್ರ ತಂದೆ ಹೇಳಿದಾಗ ಅವ್ರ ತಂದೆ ಉಲ್ಟಾ ಅವಳ ಮೇಲೇನೆ ರೇಪ್ ಮಾಡಕ್ಕೆ ನೋಡ್ತಾನೆ. ಅದಕ್ಕೋಸ್ಕರ FIR ನಲ್ಲಿ ಅಪ್ಪ ಮಕ್ಕಳದು ಇಬ್ಬರ ಹೆಸರು ರಿಜಿಸ್ಟರ್ ಮಾಡ್ತಾಳೆ. ಅವಳು ಕಂಪ್ಲೇಂಟ್ ಅಲ್ಲಿ ಹೀಗೆ ಕೂಡ ಹೇಳ್ತಾಳೆ, ನಾನು ಇವೆಲ್ಲ ಸ್ವಲ್ಪ ದಿನ ಸಹಿಸ್ಕೊತಾ ಇದ್ದೆ. ಯಾಕಂದ್ರೆ ಅವಳಿಗೆ ಜೀವ ಭಯ ಇತ್ತು. ಯಾವುದೋ ಕೆಲಸದಿಂದ ನನ್ನ ಮಗಳು ಕೂಡ ನಾ ಕೆಲಸ ಮಾಡಲಿ ಬಂದಳು. ಆವಾಗ ಪ್ರಜ್ವಲ್ ರೇವಣ್ಣ ಅವಳ ನಂಬರ್ ವಿಡಿಯೋ ಕಾಲ್ ಮಾಡೋದು ಸ್ಟಾರ್ಟ್ ಮಾಡ್ತಾ ಇದ್ದೀನು. ರೇವಣ್ಣ ಅವ್ರ ಮನೆಯಲ್ಲಿ ಕೆಲಸ ಮಾಡೋದು ಬಿಟ್ಲು ಮತ್ತೆ ಆ ನಂಬರ್ ಕೂಡ ಬ್ಲಾಕ್ ಮಾಡಿದ್ಳು. ಆ ಕೆಲಸ ಮಾಡಲು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸರು ಕೇಳ್ತಾರೆ, ಈ ಟೈಮಲ್ಲಿ ಯಾಕೆ ಕಂಪ್ಲೇಂಟ್ ಕೊಡ್ತಾ ಇದೀಯ ಅಂತ. ಈ ವಿಡಿಯೋ ಎಲ್ಲ ಲೀಕ್ ಆದ್ಮೇಲೆ ನನ್ನ ಹತ್ರನೂ ಕೂಡ ಒಂದು ಧೈರ್ಯ ಬಂದಿದೆ ಅಂತ ಹೇಳ್ತಾಳೆ. ಅಪ್ಪ ಮಗನ್ ಇಬ್ರು ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ ಅಂಡರ್ IPC ಸೆಕ್ಷನ್ 354A, 354D, 506, 509. ಆವಾಗ ಕರ್ನಾಟಕದ ವುಮೆನ್ ಕಮಿಷನ್ ಚೀಫ್ ನಾಗಲಕ್ಷ್ಮಿ ಚೌಧರಿ ಅವ್ರ ಹತ್ರನೂ ಈ ಪೆನ್ ಡ್ರೈವ್ ಹೋಗುತ್ತೆ. ಅವರು ಹೇಳ್ತಾರೆ, ನಾನು ಈ ವಿಡಿಯೋ ನೋಡಿನಿ, ಆದರೆ ಪೂರ್ತಿ ನೋಡೋಕ್ಕೆ ನನ್ನ ಹತ್ರ ಶಕ್ತಿ ಇಲ್ಲ ಅಂತ. ಆಗ ಅವ್ರು ಹೇಳ್ತಾರೆ, ಈ ವಿಡಿಯೋ ನೋಡಿದ್ರೆ ನಿಮ್ಮ ರಕ್ತ ಕುದೀತದೆ ಅಂತ. ಹುಡುಗಿಯರು ಕೈ ಮುಗಿತಾ ಇದ್ದಾರೆ, ಅವ್ರ ಹತ್ರ ಬೇಡ್ಕೋತಾ ಇದ್ದಾರೆ. ಅವಾಗ ಅವ್ರು ಹೇಳ್ತಾರೆ, ಇಂಡಿಯಾದು ಬಿಗ್ಗೆಸ್ಟ್ ಸೆಕ್ಸ್ ಸ್ಕ್ಯಾಂಡಲ್ ಅಂತ. ಸ್ವಲ್ಪ ಹುಡುಗಿಯರು ನಾಗಲಕ್ಷ್ಮಿ ಕಡೆಗೆ ವಾಟ್ಸಪ್ನಲ್ಲಿ ಕೂಡ ರೀಚ್ ಆಗ್ತಾರಂತೆ. ಅವರ ಹೆಸರು ಡಿಸ್ಪೋಸ್ ಮಾಡ್ದೇನೆ ನಾಗಲಕ್ಷ್ಮಿ ಮೇಡಮ್ ಎಲ್ಲ ತಿಳ್ಕೊಂಡ್ಮೇಲೆ ಕರ್ನಾಟಕದ ಹೋಮ್ ಮಿನಿಸ್ಟರ್ ಅಂಡ್ CMಗೆ ಒಂದು ಲೆಟರ್ ಬರೀತಾರೆ. ಈ ಕೇಸ್ನಲ್ಲಿ ಇನ್ವೆಸ್ಟಿಂಗ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಇದೆ. ಈ ಕೇಸ್ನಲ್ಲಿ ಒಂದು SIT ಕುಂದಿರಿಸ್ತಾರೆ. SIT ಕೆಲಸ ಏನಪ್ಪಾ ಅಂದ್ರೆ ಈ ಕೇಸ್ನಲ್ಲಿ ಫುಲ್ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದು. ಈ SIT ನಲ್ಲಿ 18 ಸೀನಿಯರ್ ಪೊಲೀಸ್ ಆಫೀಸರ್ಸ್ ಇದ್ದರು. ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂಡ್ ಚೀಫ್ ಆಫ್ CID ವಿಜಯ್ ಕುಮಾರ್ ಹೆಡ್ ಮಾಡ್ತಾ ಇದ್ರು. ಇದರಲ್ಲಿ ಇಬ್ಬರು ಸೀನಿಯರ್ ಆಫೀಸರ್ ಕೂಡ ಭಾಗವಹಿಸಿದ್ದರು. ಇದೇನು ಟೀಮ್ ಮಾಡಿದ್ರಲ್ಲ, ಇದನ್ನು 3 ಭಾಗವಾಗಿ ಡಿವೈಡ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ ಒಂದು ಟೀಮು ಕನ್ಫೆಷನ್ ರೆಕಾರ್ಡ್ ಮಾಡುತ್ತದೆ, ಇನ್ನೊಂದು ಭಾಗ ವಿಡಿಯೋ ಲ್ಯಾಬ್ ಟೆಸ್ಟ್ ಮಾಡುತ್ತೆ ಮತ್ತು IP ಅಡ್ರೆಸ್ ಟ್ರೇಸ್ ಮಾಡುತ್ತೆ. 3ನೇ ಟೀಮ್ ಏನು ಮಾಡುತ್ತೆಪ್ಪ ಅಂದರೆ ಅವ್ರನ್ನ ಪರಿಶೀಲನೆ ಮಾಡುತ್ತೆ ಮತ್ತು ಅವರನ್ನು ರೀಚ್ ಔಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಮತ್ತೆ ಇಲ್ಲೊಂದು ಹೊಸ ಸ್ಟೋರಿನೇ ಹುಟ್ಟಾಕುತ್ತೆ. ಯಾಕಂದರೆ ಇದೊಂದು ವಿಡಿಯೋಸ್ ಏನಿದು ಇವು 4-5 ವರ್ಷ ಹಳೆಯದು. ಇದನ್ನು ಸೇಫ್ ಆಗಿ ಇಟ್ಕೊಂಡಿದ್ದಿರು. ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಇದನ್ನು ಪಬ್ಲಿಕ್ ಮಾಡಲಾಗಿದೆ. ಈ ವಿಡಿಯೋಗಳು ಪಬ್ಲಿಷ್ ಮಾಡೋದು ಟೈಮು ಎಲೆಕ್ಷನ್
ಸಮೀಪದಲ್ಲಿ ಇಟ್ಟಿದ್ದರು. ಇಲ್ಲಿಂದಾನೇ ಪಾಲಿಟಿಕ್ಸ್ ಸ್ಟಾರ್ಟ್ ಆಯಿತು. ಇಲ್ಲಿಂದಾನೇ ಒಂದು ಹೊಸ ಸ್ಟೋರಿ ಹುಟ್ಟಾಕಿತ್ತು. ಪ್ರಜ್ವಲ್ ರೇವಣ್ಣ ಅವರ ಮನೆಯಲ್ಲಿ ಒಬ್ಬ ಕಾರ್ತಿಕ್ ಎಂಬ ಡ್ರೈವರ್ ಇದ್ದನು. ಈ ವ್ಯಕ್ತಿ ತುಂಬಾನೇ ಟ್ರಸ್ಟೆಡ್ ಇದ್ದ. 15 ವರ್ಷದಿಂದ ಅವ್ರ ಮನೆಯಲ್ಲಿ ಡ್ರೈವರ್ ಕೆಲಸ ಮಾಡ್ತಿದ್ದನು. ಫಸ್ಟ್ ಪ್ರಜ್ವಲ್ ರೇವಣ್ಣ ಅವರ ಅಪ್ಪಾಜಿ ಜೊತೆ ಕೆಲಸ ಮಾಡ್ತಿದ್ದ. ನಂತರ ಪ್ರಜ್ವಲ್ ರೇವಣ್ಣಗೋಸ್ಕರ ಕೆಲಸ ಮಾಡ್ತಿದ್ದನು. ಈ ವಿಡಿಯೋದಲ್ಲಿ ಮಾತಾಡಿರುವ ಎಲ್ಲ ರಿಸೋರ್ಸಸ್ ಇಂಟರ್ನೆಟ್ ನಲ್ಲಿ ಮತ್ತು ನ್ಯೂಸ್ ಅಲ್ಲಿ ಅವೈಲೇಬಲ್ ಇದೆ. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ.